ಮಂತ್ರತಂತ್ರ ಇಂದು ನಿನ್ನೆ ಹುಟ್ಟಿದ ಜ್ಞಾನವಲ್ಲ. ಇವುಗಳ ಇತಿಹಾಸ ಶಿಲಾಯುಗದ ಕಾಲದಿಂದಲೂ ಇದೆ. ಆದರೆ ನಾಗರಿಕತೆಗೆ ಯಾವ ಜನಾಂಗಗಳು ಮೊದಲು ಒಗ್ಗಿಸಿಕೊಳ್ಳಲು ತೊಡಗಿದವೋ ಆ ಜನಾಂಗಗಳ ಆಚರಣೆ ಸಂಪ್ರದಾಯಗಳು ಮಾತ್ರ ಇವತ್ತಿಗೂ ಹರಿದು ಬಂದಿವೆ. ಕೆಲವು ಜನರ ನಡುವೆ ಇಂದಿಗೂ ಆ ಆಚರಣೆಗಳು ಇದ್ದರೆ, ಕೆಲವೊಂದು ಕುಲಗಳ ಮಂತ್ರತಂತ್ರಗಳ ಲೋಕ ಮಾತ್ರ ಸಮಾಜದೊಳಗೆ ಹರಿದು ಬರದೆ ಅವುಗಳೊಳಗೆ ರಹಸ್ಯವಾಗಿ ಉಳಿದುಬಿಟ್ಟಿವೆ. ಹಾಗಾಗಿ ಇತಿಹಾಸ ಕಾಲದಿಂದಲೂ ಕಾಡಿನಲ್ಲೇ ವಾಸಿಸುತ್ತಿದ್ದ ಬುಡಕಟ್ಟು ಜನಾಂಗ ಹಾಗೂ ಆದಿವಾಸಿಗಳ ಮಂತ್ರಲೋಕದ ಸಂಪ್ರದಾಯಗಳು ಹೊರ ಜಗತ್ತಿಗೆ ಕಾಣಿಸಿಕೊಳ್ಳದೆ ನಿಗೂಢವಾಗಿಯೇ ಉಳಿದುಬಿಟ್ಟವು. ಇವರ ಮಂತ್ರವೈದ್ಯ ಪದ್ಧತಿಯು ತೀರಾ ವಿಭಿನ್ನ. ಪ್ರಕೃತಿಯೊಂದಿಗೆ ಸದಾ ಬದುಕುವ ಈ ಆದಿವಾಸಿ ಜನರ ಆಚರಣೆಗಳು, ವೈದ್ಯ ಪದ್ಧತಿ, ತಾಂತ್ರಿಕ ವಿಧಿವಿಧಾನಗಳು ಸಹಜವಾಗಿಯೇ ಕುತೂಹಲ ಹುಟ್ಟಿಸುತ್ತವೆ. ಅಷ್ಟೇ ಅಲ್ಲ, ಇವತ್ತಿಗೂ ಇಂತಹ ಆಚರಣೆಗಳು ನಡೀತಾ ಇದ್ದವಾ ಅಂತ ಆಶ್ಚರ್ಯನೂ ಆಗುತ್ತೆ. ಇಂತಹದ್ರಲ್ಲಿ ಕರ್ನಾಟಕದ ಒಂದು ಆದಿವಾಸಿ ಜನಾಂಗ ಮಾತ್ರ ಈಗಲೂ ತಮ್ಮ ಆಹಾರವಾಗಿ ಇಲಿಗಳನ್ನ ತಿಂದು ಬದುಕ್ತಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಅಂತಹ ಒಂದು ಜನಾಂಗ ಪ್ರಪಂಚದ ಡೈನಾಮಿಕ್ ಸಿಟಿ ಅನಿಸಿಕೊಂಡ ನಮ್ಮ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಈ ಸಮುದಾಯದ ಬದುಕೇ ವಿಚಿತ್ರಗಳ ಸಂತೆ. ತಮ್ಮ ಕುಲ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋ ಈ ಸಮುದಾಯಕ್ಕೆ ವಿಶಿಷ್ಟವಾದ ಇತಿಹಾಸವೂ ಇದೆ. ಅಂದಹಾಗೆ ಇವರನ್ನ ಇರುಳಿಗರು ಅಂತ ಕರೀತಾರೆ. ಕೇವಲ ಇಲಿ ಹಿಡಿಯೋದೊಂದೇ ಈ ಇರುಳಿಗರ ಕಾಯಕ ಅಲ್ಲ, ಅದಕ್ಕಿಂತ ಮಿಗಿಲಾದ ದೊಡ್ಡ ವೈದ್ಯಜ್ಞಾನ ಪ್ರಪಂಚವೇ ಇವರಲ್ಲಿದೆ. ಇಂತಹ ವಿಶಿಷ್ಟ ಸಮುದಾಯವಾದ ಇರುಳಿಗರ ರಹಸ್ಯ ಜಗತ್ತಿಗೆ ನಮ್ಮ ಇವತ್ತಿನ ಮಂತ್ರಭೂಮಿ ಪಯಣ ಹೊರಟಿದೆ. ಒಂದಷ್ಟು ಮಾಹಿತಿ ಪಡೆದು ನೇರವಾಗಿ ಮಾಗಡಿ ತಾಲೂಕಿನ ಕಡೆಗೆ ಹೊರಟ್ವಿ. ಇರುಳಿಗರ ಕಾಲೋನಿ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಹಾಗಾಗಿಯೇ ಸಾವನದುರ್ಗ ಅರಣ್ಯ ಪ್ರದೇಶದ ಜೋಡುಕಟ್ಟೆ ಅನ್ನೋ ಹಳ್ಳಿಯ ಕಡೆಗೆ ನಾವು ಹೊರಟ್ವಿ. ನಾವು ಆ ಕಾಲೋನಿ ಒಳಗೆ ಬಂದಾಕ್ಷಣವೇ ಅಲ್ಲಿನ ಪರಿಸರ ನಮಗೆ ಬೇರೆಯದ್ದೇ ಆದ ಅನುಭವ ಕೊಟ್ಟಿತ್ತು. ನಾವಲ್ಲಿಗೆ ಹೋಗೋಕ್ಕೂ ಮೊದಲೇ ಅಲ್ಲಿ ಜನ ಸೇರಿದ್ರು. ನಾವು ಮೊದಲೇ ಸಂಪರ್ಕಿಸಿದ್ದ ಇರುಳಿಗರ ವ್ಯಕ್ತಿ ಆ ಗುಂಪಿನ ಮಧ್ಯೆ ಕೂತಿದ್ರು. ಅಲ್ಲೇ ಹೋಗಿ ಅವರನ್ನ ಮಾತನಾಡಿಸಿದ್ವಿ. ಅವರ ಹೆಸರು ಹಠ ಬರಿಯಪ್ಪ. ನಾವು ಬಂದ ವಿಚಾರ ಅವರಿಗೆ ಮೊದಲೇ ತಿಳಿದಿದ್ದರಿಂದಲೇ ಅಲ್ಲಿ ಹೆಚ್ಚೇನು ಸಮಯ ಕಳೆಯದೆ ನೇರವಾಗಿ ನಮ್ಮನ್ನ ಅವರು ಕಾಡಿನ ಕಡೆಗೆ ಕರೆದುಕೊಂಡು ಹೋದ್ರು. ನಾವು ಎಲ್ಲಿ ಹೋಗ್ತಿದ್ದೇವೆ, ಏನ್ ನೋಡೋಕೆ ಹೋಗ್ತಿದ್ದೇವೆ ಅನ್ನೋ ವಿವರವನ್ನ ಇರುಳಿಗರು ನಮಗೆ ಗುಟ್ಟು ಬಿಟ್ಟುಕೊಳ್ಳಲಿಲ್ಲ. ಕುರ್ಚಲು ಕಾಡಿನ ಮಧ್ಯೆ ನಾವು ಸುಮ್ಮನೆ ಹೋಗ್ತಾ ಇದ್ರೆ ನಮ್ಮ ಜೊತೆಗಿದ್ದ ಇರುಳಿಗರು ಮಾತ್ರ ಏನೋ ಹುಡುಕ್ತಾ ಇದ್ದಂತೆ ಅನಿಸ್ತು. ಆ ಕುರಿತಂತೆ ನಾವು ಅವರನ್ನೇ ಕೇಳಿದ್ವಿ. ಅದಕ್ಕೆ ಅವರು ಇಲಿಯ ಬಿಲವೊಂದನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಮುಂದೆ ಹಾಗೆ ಹೋಗ್ತಾ ಇದ್ದ ಇರುಳಿಗರು ಅದಾಗಲೇ ಇಲಿಯ ಬಿಲವೊಂದನ್ನ ಪತ್ತೆ ಹಚ್ಚಿದ್ರು. ಅವರಲ್ಲಿ ಒಂದಷ್ಟು ಜನ ರೆಡಿಯಾಗಿ ಹಾರೆಕೋಲು ಹಿಡಿದು ಬಿಲವನ್ನ ತೋಡಲಾರಂಭಿಸಿದ್ರು. ಇನ್ನೊಂದು ಕಡೆ ಒಣಗಿದ ಕಡ್ಡಿಗಳನ್ನು ಸೇರಿಸಿ ಬೆಂಕಿ ಹಾಕಿ ಕೆಂಡ ಮಾಡ್ತಿದ್ರು. ಅಲ್ಲೇನು ನಡೀತಾ ಇದೆ ಅಂತ ನಮಗೇನು ಅರ್ಥನೇ ಆಗಲಿಲ್ಲ. ನಮ್ಮ ಪಾಡಿಗೆ ನಾವು ಆ ಇರುಳಿಗರನ್ನ ಸುಮ್ಮನೆ ಗಮನಿಸ್ತಾ ಇದ್ವಿ.
ಹಾಗೆ ಇನ್ನೊಬ್ರು ಹಸಿ ಸೊಪ್ಪು ತುಂಬಿದ್ದ ಒಂದು ಮಣ್ಣಿನ ಮಡಿಕೆ ಹಿಡಿದು ಅದರಲ್ಲಿದ್ದ ತೂತಿನೊಳಗೆ ಕೆಂಡ ಮಾಡಿದ್ದ ಕಡ್ಡಿಯನ್ನ ತೂರಿಸಿ ಆ ತೂತಿನ ಮೂಲಕ ಗಾಳಿಯನ್ನ ಊದುತ್ತಾ ಹೊಗೆಯನ್ನ ಬರೆಸಿ ನಂತರ ನೇರವಾಗಿ ಅದನ್ನ ಇಲಿಯ ಬಿಲದ ದ್ವಾರಕ್ಕೆ ಮುಚ್ಚಿದ್ರು. ಮತ್ತೆ ಮಡಿಕೆಯ ತೂತಿನಲ್ಲಿ ಗಾಳಿ ಊದೋಕೆ ಶುರು ಮಾಡಿದ್ರು. ಆ ಹೊಗೆಯೆಲ್ಲ ಬಿಲದೊಳಗೆ ತುಂಬಿ ಒಳಗಿದ್ದ ಇಲಿಗಳು ಪ್ರಜ್ಞೆ ತಪ್ಪುವಂತೆ ಮಾಡಿದ್ರು. ಹೀಗೆ ಅವರು ಅವರ ದೇಸಿ ತಂತ್ರದಿಂದ ಅಂತಹ ಚುರುಕಾದ ಇಲಿಗಳನ್ನ ಕ್ಷಣಾರ್ಧದಲ್ಲಿ ಹಿಡಿದು ತೋರಿಸಿದ್ದು ನಮಗೆ ಆಶ್ಚರ್ಯವಾಯಿತು. ನಂತರ ಆ ಇಲಿಗಳನ್ನು ಸುಟ್ಟು ತಿಂತಾರಂತೆ. ಈ ಇಲಿ ಹಿಡಿಯೋ ಪ್ರಸಂಗವನ್ನ ನಮಗೆ ತೋರಿಸಿದ ನಂತರ ಈರುಳಿಗರು ನಮ್ಮನ್ನ ಇನ್ನೊಂದು ಕಡೆಗೆ ಕರ್ಕೊಂಡು ಹೋದ್ರು. ಅದೊಂದು ನಿರ್ಜನವಾದ ವಿಶಾಲ ಬಂಡೆಕಲ್ಲುಗಳ ಪ್ರದೇಶ. ಅಲ್ಲಿ ಒಂದು ಕಡೆ ಎರಡು ಬಂಡೆಯ ಮಧ್ಯೆ ಒಂದಷ್ಟು ಕಲ್ಲುಗಳನ್ನು ರಾಶಿ ಹಾಕಿದ್ದು ಕಂಡುಬಂತು. ಅಂಥ ನಿರ್ಮಾನುಷ ಸ್ಥಳದಲ್ಲಿ ಈ ಬಂಡೆಗಳ ಮನೆ ಯಾಕಿದ್ದಾವೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಈರುಳಿಗರು ಈ ಬಂಡೆಕಲ್ಲುಗಳ ಹಿಂದಿದ್ದ ವಿಚಿತ್ರ ಆಚರಣೆಯೊಂದನ್ನು ನಮಗೆ ಹೇಳ್ತಿದ್ದಾಗ ಒಂದು ಕ್ಷಣ ನಮ್ಮ ಮೈ ಜುಮ್ಮಂತು. ಅಲ್ಲೊಂದು ನಿಗೂಢ ಆಚರಣೆ ಇತ್ತು. ನಾವು ಎಲ್ಲೂ ನೋಡಿರದ ಒಂದು ಭಯಾನಕ ಆಚರಣೆಯೊಂದನ್ನು ನಾವು ಅಲ್ಲಿ ನೋಡಿದ್ವಿ. ಆ ಕುತೂಹಲ ಹುಟ್ಟಿಸೋ ಆಚರಣೆಯ ಬಗ್ಗೆ ಹೇಳ್ತೀವಿ. ಅಲ್ಲಿಯವರೆಗೂ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ನಮ್ಮ ಹಿಂದಿನ ಮಂತ್ರಭೂಮಿ ಸಂಚಿಕೆಯೊಂದರಲ್ಲಿ ನಾವು ನಿಮಗೆ ಇಂಡೋನೇಷ್ಯಾದ ಒಂದು ಆದಿವಾಸಿ ಜನಾಂಗ ತಾನಾ ಟೊರಾಜಾ ಜನರನ್ನ ತೋರಿಸಿದ್ವಿ. ಅವರ ಸಾವಿನ ಆಚರಣೆಯ ಬಗ್ಗೆನೂ ಹೇಳಿದ್ವಿ. ಟೊರಾಜಾ ಜನರು ತಮ್ಮ ಸಮುದಾಯದ ಯಾವುದೇ ವ್ಯಕ್ತಿ ಮೃತಪಟ್ಟಾಗ ಅವರನ್ನ ಸುಡದೆ ಹೂಳದೆ ಸತ್ತವರ ದೇಹವನ್ನು ಹೇಗಿತ್ತೋ ಅದೇ ರೀತಿಯಲ್ಲಿ ಒಂದು ಕಲ್ಲಿನ ಗುಹೆಯೊಳಗೆ ಇಡ್ತಾರೆ. ಅವರ ಸಾವಿನ ಆಚರಣೆಯಂತ ಸಂಪ್ರದಾಯ ಜಗತ್ತಿನಲ್ಲೇ ಬೇರೆಲ್ಲೂ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಊಹೆ ಇಲ್ಲಿ ತಪ್ಪಾಗಿ ಹೋಯ್ತು. ಏಕೆಂದ್ರೆ ಇಂಡೋನೇಷ್ಯಾದ ಟೊರಾಜಾ ಜನರ ವಿಕ್ಷಿಪ್ತ ಸಂಪ್ರದಾಯವೊಂದು ನಮ್ಮದೇ ಬೆಂಗಳೂರಿನ ಪಕ್ಕದ ಮಾಗಡಿಯಲ್ಲಿದೆ. ಅದಕ್ಕೆ ನಾವೇ ಸಾಕ್ಷಿಯಾದ್ವಿ. ವೀಕ್ಷಕರೇ, ನಾವು ಹಿಂದೆ ಸಲ್ಲಿಸಿದ ಈರುಳಿಗರ ಕಥೆಯನ್ನ ಮುಂದುವರಿಸೋದಕ್ಕೆ ಇಷ್ಟೆಲ್ಲ ಪೀಠಿಕೆಯನ್ನ ನಿಮ್ಮ ಮುಂದೆ ಇಡಬೇಕಾಯಿತು. ಈರುಳಿಗರು ನಮ್ಮನ್ನ ಹಾಗೆ ಕುರುಚಲು ಕಾಡುಗಳ ಮಧ್ಯೆ ನಡೆಸುತ್ತಾ ಒಂದು ಬೃಹತ್ತಾದ ವಿಶಾಲವಾದ ಬಂಡೆಯ ಪ್ರದೇಶಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಒಂದು ಕಡೆ ಕಲ್ಲುಗಳ ರಾಶಿ ಹಾಕಿದ್ದು ಗಮನಕ್ಕೆ ಬಂತು. ಈರುಳಿಗರೆಲ್ಲ ಅದರ ಸುತ್ತ ನಿಂತಿದ್ರು. ನಮ್ಮ ಅನುಮಾನ ಅಕ್ಷರಶಃ ನಿಜ ಆಗಿತ್ತು. ಅದೊಂದು ಸತ್ತವರ ಸಮಾಧಿಯಾಗಿತ್ತು. ನಮ್ಮ ಜೊತೆನೇ ಬಂದಿದ್ದ ಈರುಳಿಗರ ಹಿರಿಯರೊಬ್ಬರು ಸುತ್ತಮುತ್ತ ಸಿಗೋ ಹಾಲೆ ಮರದ ಹೂಗಳನ್ನೇ ತಂದು ತುಂಬಾ ಸರಳವಾಗಿಯೇ ಆ ಸಮಾಧಿಯ ಮುಂದಿಟ್ಟು ನಮಸ್ಕರಿಸಿ ಪೂಜೆ ಮಾಡಿದರು. ಉಳಿದವರು ಸಹ ಅದನ್ನ ಪಾಲಿಸಿದ್ರು.
ನಮ್ಮ ಬೆರಗು ಕಣ್ಣುಗಳ ಹಿಂದಿನ ಕುತೂಹಲವನ್ನು ಗ್ರಹಿಸಿದ ಆ ಹಿರಿಯರು ತಕ್ಷಣ ತಮ್ಮವರಿಗೆ ಆ ಸಮಾಧಿಯನ್ನು ತೆರೆಯಲು ಹೇಳಿದರು. ನಮಗೂ ಆಶ್ಚರ್ಯ ಕಾದಿತ್ತು. ನಾವು ಅವರ ಅನುಮತಿ ಪಡೆದು ಅದನ್ನು ಚಿತ್ರೀಕರಿಸಿದೆವು. ಅವರು ನಮಗೆ ತೋರಿಸೋಕೆ ಹೊರಟಿದ್ದು ಅವರ ಪೂರ್ವಿಕರೊಬ್ಬರ ಶವವನ್ನ. ನಮಗೆ ಕೊಂಚ ಗಾಬರಿಯಾಗಿದ್ದು ನಿಜ, ಆದರೆ ಅವರಿಗೆ ಮಾತ್ರ ಅದರ ಬಗ್ಗೆ ಯಾವುದೇ ಅಳಿಕಿರಲಿಲ್ಲ. ಆ ಬಂಡೆಗಳ ಸಮಾಧಿಯೊಳಗಡೆ ಬಟ್ಟೆಗಳು ಒಂದಷ್ಟು ರಾಶಿ ಬಿದ್ದಂತೆ ಇದ್ದು ಮತ್ತು ಅದರ ಮರೆಯಲ್ಲೇ ಒಂದಷ್ಟು ಮೂಳೆಗಳು ಕಾಣಿಸಿದವು. ನಾವು ಹುಡುಕಾಡೋದನ್ನೇ ಗಮನಿಸಿದ ಇನ್ನೊಬ್ಬರು ಒಂದು ಕೋಲಿನಿಂದ ಅಲ್ಲಿದ್ದ ಬಟ್ಟೆಯನ್ನ ಸರಿಸಿದಾಗ ಕಂಡದ್ದು ಆ ಹೆಣದ ತಲೆಬುರುಡೆ. ಇದರ ಕುರಿತಂತೆ ಆ ಹಿರಿಯರಾದ ಹಠಬರಿಯಪ್ಪರವರನ್ನ ಮಾತನಾಡಿಸಿದವು. ಅವರು ಈ ವಿಚಿತ್ರ ರೀತಿಯ ಶವ ಸಂಸ್ಕಾರದ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡ್ರು. ಹಿಂದೆ ನಮ್ಮ ಹಿರಿಯಕರು ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ನಾವು ವಾಸ ಮಾಡ್ತೀವಿ ಸರ್. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಎತ್ತಮುತ್ತರ ಕಾಲದಿಂದನೂ ನಮ್ಮ ಎಲ್ಲನೂ ನಮ್ಮವರೆಲ್ಲನೂ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಗವಿಯಲ್ಲೇ ವಾಸ ಮಾಡ್ತಾ ಇದ್ದದ್ದು. ಆವಾಗ ಇವರಿಗೆ ಭೂಮಿ ಇಲ್ಲ. ಭೂಮಿ ಇಲ್ಲದೆ ಇರೋ ಕಾರಣ ಏನು ಮಾಡೋರು ಅಂತಂದರೆ, ಇವರಿಗೆ ಭೂಮಿ ತೋಡಿದ್ರೆ ನಮಗೆ ಅಲ್ಲಿರೋಂಥ ಉತ್ಪಾದನೆ ಹೋಗ್ಬಿಟ್ಟದು ಅಂದ್ಬಿಟ್ಟು ಈ ಕಲ್ಲಿನಲ್ಲೇ ಕಲ್ಲು ಜೋಡಿಸಿ ಕಲ್ಲಿನಲ್ಲೇ ಮನೆ ಮಾಡಿ ಕಲ್ಲಿಗೆ ತಂದು ನಾವು ಆಗ್ತಾಯಿದ್ದದ್ದು ನಾವು ಹಿರಿಯಕರು. ಇದೇ ರೀತಿ ಇರೋ ಒಂದಷ್ಟು ಸಮಾಧಿಗಳು ಸುತ್ತಮುತ್ತ ಇರೋದು ನಮಗೆ ಕಂಡು ಬಂದವು. ಹೀಗೆ ಈರುಳಿಗ ಸಮುದಾಯದಲ್ಲಿ ಯಾರಾದರೂ ಸತ್ರೆ ಶವ ಸಂಸ್ಕಾರ ಮಾಡೋಕೆ ಇವರು ಶಿಲಾಯುಗದ ಮಾದರಿಯನ್ನ ಅನುಸರಿಸುತ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಬಂದವರೆಲ್ಲರೂ ಒಂದೊಂದೇ ಕಲ್ಲುಗಳನ್ನು ತೆಗೆದುಕೊಂಡು ಶವದ ಮೇಲೆ ಜೋಡಿಸುತ್ತಾರೆ. ಬಳಿಕ ಪೂಜೆ ನೆರವೇರಿಸಲಾಗುತ್ತದೆ. ಅಷ್ಟಕ್ಕೆ ಶವದ ಸಂಸ್ಕಾರ ಮುಕ್ತಾಯ ಆಗುತ್ತದೆ. ನಮ್ಮ ಜೊತೆಗಿದ್ದ ಈರುಳಿಗರು ಅಲ್ಲಿಂದ ನಮ್ಮನ್ನ ಇನ್ನೂ ಒಂದಷ್ಟು ದೂರ ಕರೆದುಕೊಂಡು ಒಂದು ಮರದ ಬುಡಕ್ಕೆ ಕರೆತಂದ್ರು. ಅಲ್ಲಿ ಯಾವುದೋ ಬಳ್ಳಿಯನ್ನ ತೋರಿಸ್ತಾ ಅಗಿಯೋಕೆ ಶುರು ಮಾಡಿದ್ರು. ಅವರು ಹಾಗೆ ಅಗೆಯುತ್ತಾ ಹೋದಂತೆ ಅದರ ಬೇರುಗಳು ಗೆಣಸಿನಂತಿದ್ದು ಆಳವಾಗಿ ಭೂಮಿಯಲ್ಲಿ ಬೇರೂರಿತ್ತು. ಅದನ್ನ ತೆಗೆಯುತ್ತಾ ಇದ್ದ ಈರುಳಿಗರ ಸಮುದಾಯದ ಮುಖಂಡರಾದ ಕೃಷ್ಣಮೂರ್ತಿಯವರು ಆ ಬೇರಿನ ಗಡ್ಡೆಯ ಮಹತ್ವವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನಾವು ಜೀವನಕ್ಕೋಸ್ಕರ ಮೊದಲು ನಮ್ಮ ಹಿರಿಯಕರು ಏನು ಮಾಡ್ತಾ ಇದ್ರು ಅಂದರೆ, ಈ ರಾಗಿ ಬೆಳೆ, ಭತ್ತದ ಬೆಳೆ ಏನು ಬೆಳೀತಾ ಇರಲಿಲ್ಲ. ಕಾಡಲ್ಲಿ ಸಿಗುವಂಥ ಜೇನು, ಮೇಣ, ಇದು ಏನು ಗೆಡ್ಡೆ ಗೆಣಸುಗಳು ಅಂತ ಹೇಳ್ತಾರೆ, ಇದು ಮುಳ್ಳು ಗೆಣಸು ಅಂತ, ಕಾಡು ಗೆಣಸು. ಇದನ್ನು ಮತ್ತೆ ನಾವು ತಕ್ಕೊಂಡು ಮತ್ತೆ ಇದೇ ಗಿಡವನ್ನು ಮತ್ತೆ ಇಲ್ಲೇ ನೆಡ್ತೀವಿ. ಆ ಗಿಡ ಮತ್ತೆ ಇನ್ನೂ ಒಂದು ವರ್ಷಕ್ಕೆ ಮತ್ತೆ ಇದೇ ಥರ ಗೆಣಸನ್ನು ಬಿಡುತ್ತದೆ. ಇದನ್ನು ತಗೊಂಡೋಗಿ ನಾವು ಮಡಕೆಯಲ್ಲಿ ಇಟ್ಟು, ಬಿರಿ ಮಡಕೆಯಲ್ಲಿ ಇಟ್ಟು ಬೇಯಿಸಿ ಅದನ್ನು ತಿಂದು ಜೀವನ ಮಾಡ್ತಾ ಇದ್ದೀವಿ. ಈರುಳಿಗ ಸಮುದಾಯದ ಜನರ ಆಹಾರ ಪದ್ಧತಿಯಲ್ಲಿ ಕಾಡು ಮಹತ್ವದ ಪಾತ್ರ ವಹಿಸುತ್ತದೆ ಮತ್ತು ಬರೀ ಕೈಯಲ್ಲೇ ಜೇನು ಕೀಳುವ ವಿದ್ಯೆ ಅವರಿಗೆ ನೀರು ಕುಡಿದಷ್ಟು ಸಲೀಸು. ಅಲ್ಲದೆ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ಇವರು ಕಂಡುಕೊಂಡಿರೋ ದೇಸಿ ವೈದ್ಯರೂ ಹೌದು. ಅರಣ್ಯದ ಮರಗಿಡ, ಪಕ್ಷಿ, ಪ್ರಾಣಿಗಳ ಪ್ರತಿ ಹೆಜ್ಜೆ ಗುರುತುಗಳನ್ನು ಇವರು ಅರ್ಥ ಮಾಡ್ಕೊಳ್ತಾರೆ, ಗುರುತಿಸ್ತಾರೆ. ಹಾಗಾಗಿಯೇ ಇವರನ್ನ ಕಾಡಿನ ಗುರುಗಳು ಅಂತಲೂ ಕರೀತಾರೆ. ಶವ ಸಂಸ್ಕಾರದ ವಿಚಿತ್ರ ವಿಧಾನ ಮತ್ತು ಕಾಡಿನ ಜೊತೆಗಿನ ಈರುಳಿಗರ ಸಂಬಂಧವನ್ನು ಕಣ್ಣಾರೆ ನೋಡಿದ ನಾವು ಅಲ್ಲಿಂದ ಮುಂದಕ್ಕೆ ಅವರ ದೇವರ ಜಾಗಕ್ಕೆ ಬಂದು
ತಲುಪಿದ್ವು. ಆ ದೇವರಿಗೆ ಸಂಬಂಧಿಸಿದ ಅಚ್ಚರಿ ಹುಟ್ಟಿಸೋ ಬಹಳಷ್ಟು ಸಂಗತಿಗಳನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಕಾಡಿನಲ್ಲಿ ನಾವು ಹಾಗೆ ನಡೆಯುತ್ತಾ ಮುಂದೆ ಬಂದಾಗ ಹಠಬರಿಯಪ್ಪನವರು ನಮಗೆ ಅವರ ಕಾಡಿನ ದೇವರುಗಳನ್ನ ತೋರಿಸಿದ್ರು. ಒಂದು ಹಳೆಯ ಮರದ ಬುಡದಲ್ಲಿ ಒಂದಷ್ಟು ಕಲ್ಲುಗಳನ್ನ ಜೋಡಿಸಿದ್ದು ಯಾವುದೇ ಮೂರ್ತಿಗಳಿಲ್ಲದೆ ಸಹಜವಾಗಿದ್ದ ಪ್ರಕೃತಿಯ ರೂಪವನ್ನೇ ಇವರು ದೇವರುಗಳನ್ನಾಗಿ ಪೂಜಿಸ್ತಾರೆ. ಅದರ ವಿವರಣೆಯನ್ನ ಹಠಬರಿಯಪ್ಪನವರು ನಮಗೆ ವಿವರಿಸಿದ್ರು. ಉಗಾದಿ ಹಬ್ಬನೂ ಆಗೋಗಿರ್ತದೆ. ಆ ಟೈಮ್ನಲ್ಲಿ ನಾವು ದೇವ್ರು ಮಾಡೋದು. ಆ ದೇವ್ರನ್ನ ಯಾವುದು ನಮ್ಮ ಎಳೆಯಮ್ಮ, ಬರೆಯಮ್ಮ, ಮುನೇಶ್ವರ, ಈ ಮದ್ದೂರಮ್ಮ, ಕಬ್ಬಾಳಮ್ಮ, ಇವನ್ನೆಲ್ಲನೂ ದಣ್ಣಮ್ಮ, ಇವೆಲ್ಲನೂ ಆ ಟೈಮ್ನಲ್ಲಿ ನಾವು ಹಬ್ಬ ಆಚರಣೆ ಮಾಡ್ತೀವಿ ಆವಾಗ. ಆದರೆ ದೇವ್ರು ಮಾಡಬೇಕಾದ್ರೆ ನಾವಿಲ್ಲೇ ನಮ್ಮ ಎತ್ತರ ಕಾಲದಿಂದ ಈ ನಡ್ಕೊ ಬಂದ್ರೆ ನಾವು ಕಾಡಿನಲ್ಲೇ ದೇವ್ರು ಮಾಡಬೇಕು. ಕಾಡಿನಲ್ಲೇ ನಾವು ಯಾವ ದೇವ್ರು ಮಾಡಬೇಕಾದ್ರೂ ಕಾಡಿನಲ್ಲೇ. ನಂತರ ನಾವು ಅವರ ಕಾಲೋನಿಗೆ ಮರಳಿದ್ವು. ಆ ಬುಡಕಟ್ಟಿನ ಪುರಾತನ ಸಂಪ್ರದಾಯದಂತೆ ಇರುವ ಒಬ್ಬ ಮಾಂತ್ರಿಕನನ್ನ ಆ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಆ ಸಮುದಾಯಕ್ಕಲ್ಲದೆ ಪರ ಊರಿನಿಂದಲೂ ಬರುವ ರೋಗಿಗಳಿಗೆ ಔಷಧೋಪಚಾರಗಳನ್ನು ಮಾಂತ್ರಿಕ ರೂಪದಲ್ಲೂ ನಾಟಿ ಔಷಧಿಗಳಿಂದಲೂ ಕೊಡ್ತಾ ಇದ್ದ ಕುಲಪುರೋಹಿತರು. ಈ ಯಾವುದೇ ಕಾಯಿಲೆ ಬಂದ್ರೂ ನಾವು ಕಣಿಶಾಸ್ತ್ರ ಹೇಳ್ತೀವಿ. ಕಣಿಶಾಸ್ತ್ರ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಏನು ಅನ್ನೋದು ನೋಡಿಕೊಂಡು ಆಮೇಲೆ ಕಣಿ ಹಾಕ್ತೀವಿ. ಆ ಮುಂಚೆ 5ನೇ ತಲೆಮಾರಿನಲ್ಲಿ ಅಂದರೆ 5ನೇ ತಲೆಮಾರಿನಲ್ಲಿ ನಮ್ಮ ತಾತಿರು ಅವರು ಮಾಡ್ಕೊಬರ್ತಾಯಿದ್ರು. ಅವರು ನಮ್ಮಮ್ಮ ಈ ದೇವ್ರನ್ನ ಇದು ಬಾಲ್ಕೊಂಡಮ್ಮ ಅಂತ ನಮ್ಮಮ್ಮ ಆ ಬಾಲ್ಕೊಂಡಮ್ಮ ಸರಗನಲ್ಲಿ ಮಡಿಕೊಂಡು ಅವಾಗ ಕಾಡೆಲ್ಲ ತಿರುಗಿ ತಂದು ಅವಳು ಎಲ್ಲಿ ಮನೆ ಕತ್ತಿದ್ಲು ಅಲ್ಲಿ ಮಡಿಕತ್ತಾಯಿದ್ಲು. ಅವ್ರ ಮಗ ಗಜಗಯ್ಯನ ಮಗ ಲಕ್ಕಯ್ಯ ಅಂದವನು. ಆ ಲಕ್ಕಯ್ಯ ಅಂದವನು ಅದನ್ನು ಒಂದೇ ಒಂದು ಮರದ ಬುಟ್ಟಿಲಿ ಮಡಿಕೊಂಡಿದ್ದ. ಆಮೇಲೆ ಅವನು ಲಕ್ಕಯ್ಯ ಅನ್ನೋನು ಮಡಿಕೊಂಡಾದಮೇಲೆ ದಾಸಯ್ಯ ಅನ್ನೋನು ಅದನ್ನು ಒಂದು ಕುಡಿಕೆಯಲ್ಲಿ ಮಡಿಕೊಂಡಿದ್ದ, ಒಂದು ಮಣ್ಣಿನ ಕುಡಿಕೆ ಒಳಗೆ. ಆ ಕುಡಿಕೆಯಲ್ಲಿ ಮಡಿಕೊಂಡಿದ್ದಾಗ ಆ ಕುಡಿಕೆಯಿಂದ ಬಂದಾಗ ಈಗ ನಾವು ಒಂದು ಮನೆ ಒಳಗೆ ಒಂದು ಗೂಡಿನಲ್ಲಿ ಇಟ್ಕೊಂಡಿದ್ದು. ಗೂಡಿನಲ್ಲಿ ಇಟ್ಕೊಂಡಿರೋದ್ರಿಂದ ಆ ಗೂಡಿನಲ್ಲಿ ಇಂಥ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿ ಆ ತಾಯಿ ಇಷ್ಟೊಂದು ಉದ್ಧಾರಿಸ್ಕೊಂಡು ಆಗ ಆ ತಾಯಿ ಬಂದಾಗ ಈಗ ಮೆರವಣಿಗೆ ದೇವರಾಯಿತು. ಇವರು ಇದ್ದದ್ದನ್ನ ಇಲ್ಲದಂತೆ, ಇಲ್ಲದನ್ನ ಇರುವಂತೆ ತೋರಿಸೋ ಕಣ್ಕಟ್ಟು ಮೋಡಿ ವಿದ್ಯೆಯಲ್ಲಿಯೂ ಪಾರಂಗತರಾದವರು. ಆದರೆ ಮೋಡಿ ವಿದ್ಯೆಯನ್ನ ಇವರು ಗೊತ್ತಿದ್ದರೂ ಮಾಡೋದಿಲ್ವಂತೆ. ಯಾಕೆ ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ. ಆ ಮೋಡಿ ವಿದ್ಯಾ ಈ ಕೆಲವಾರು ಮೋಡಿ ವಿದ್ಯಾ ನಮಗೆ ಗೊತ್ತಿದ್ರೂ ಅದು ಸತ್ಯ ಇಲ್ಲ ಅಂತ ನಾವು ಅದನ್ನು ಇದು ಮಾಡಿದ್ದೀವಿ ಅಷ್ಟೇ. ಅದು ಯಾವತ್ತಕ್ಕೂ ಸಾರ್ಥಕ ಬರೋಲ್ಲ. ಅದು ತೋರ್ಕೋಬೋದೇ ಹೊರತು ಅದು ನಮಗೆ ಯಾವ ಉಪಯೋಗಕ್ಕೂ ಬರೋಲ್ಲ. ಯಾರೇ ಒಬ್ಬರು ಆಗದವ್ರು ಬರಲಿ ಆಗದೇ ಇರೋರು ಬರಲಿ, ಇವ್ರ ಹತ್ರ ಇವನು ಚೆನ್ನಾಗಿರ್ತಾನೆ, ಅವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋನು ಮಾತ್ರ ವಿದ್ಯೆ ಕೊಡ್ತೀವಿ ಹೊರತು ಇನ್ನಿದ್ದವ್ರಿಗೆಲ್ಲರಿಗೂ ಯಾರಿಗೂ ಕೊಡಲ್ಲ. ಇಂತಹ ಕಾಳಜಿಯ ಮಾತುಗಳನ್ನು ಕೇಳಿದ ನಮಗೆ ಆ ಹಳೆಯ ತಲೆಮಾರಿನ ದೇಸಿ ಪರಂಪರೆಯ ಬಗ್ಗೆ ಗೌರವ ಹುಟ್ಟಿತು. ಮೊದಲು ರಂಗೋಲಿಯಿಂದ ಮಂಡಲ ರಚಿಸಿ ಅದರ ಮೇಲೆ ಅರಿಶಿನ ಕುಂಕುಮ ಇಟ್ಟು ನಂತರ ಸಗಣಿಯ ಉಂಡೆಯೊಂದನ್ನ ಮಾಡಿ ಎಲ್ಲ ಮೂಲೆಯಲ್ಲಿರಿಸಿ ಒಂದು ಸಗಣಿಯ ಉಂಡೆಯಲ್ಲಿ ಮಾತ್ರ ಗರಿಕೆಯನ್ನಿರಿಸಿ ರಾಗಿಯನ್ನ ಆ ಮಂಡಲದೊಳಗೆ ರಾಶಿ ಹಾಕಿದ್ರು. ಅದರ ಮೇಲೆ ನೀರು ತುಂಬಿದ ಒಂದು ಚಿಕ್ಕ ಮಣ್ಣಿನ ಮಡಿಕೆಯನ್ನಿಟ್ರು. ನಂತರ ಪಕ್ಕದಲ್ಲಿಯೇ ಅಕ್ಕಿಯನ್ನು ಸುರಿದು ಅದರ ಮೇಲೆ ಗರಿಕೆ ಇರಿಸಿದ ಸಗಣಿಯ ಉಂಡೆಯನ್ನು ಇರಿಸಿದ ನಂತರ ಮಡಕೆಯ ಮೇಲೆ ವೀಳ್ಯದೆಲೆ ಇಟ್ಟು ಕಳಸವನ್ನು ನಿರ್ಮಿಸಿ ಅದರಲ್ಲಿ ತೆಂಗಿನಕಾಯಿಯನ್ನಿಟ್ರು. ಹೀಗೆ ಹೂವು, ಹಣ್ಣು, ಅಡಿಕೆ, ವೀಳ್ಯದ ಎಲೆಗಳಿಂದ ಸಿಂಗಾರಗೊಂಡ ಕಳಶ ನಿರ್ಮಾಣವಾದ ಮೇಲೆ ದೀಪವನ್ನು ಹಚ್ಚಿ ಕಣಿಶಾಸ್ತ್ರಕ್ಕೆ ವೇದಿಕೆ ಸಿದ್ಧಗೊಳ್ಳುತ್ತೆ. ಅವರು ಆರಾಧಿಸೋ ದೇವರ ಮುಂದೆ ಇದೆಲ್ಲ ಸಿದ್ಧಗೊಂಡ ಮೇಲೆ ಅಲ್ಲಿಗೆ ಕುಲಪುರೋಹಿತರು ಪ್ರವೇಶ ಮಾಡ್ತಾರೆ.
ಬಂದೊಡನೆ ಕುಳಿತ ಕುಲಪುರೋಹಿತರು ತನ್ನ ಕೈಗಳಿಂದ ತೋಳು, ಹಣೆ, ಎದೆ ಭಾಗಗಳಿಗೆ ನಾಮ ಬಳಿದುಕೊಂಡು ಸಿದ್ಧರಾಗ್ತಾರೆ. ನಂತರ ಒಂದು ತಮಟೆ ತೆಗೆದುಕೊಂಡು ಅದರ ಮೇಲೂ ಚಿತ್ತಾರ ಬಿಡಿಸಿ ಅದನ್ನು ತೊಡೆ ಮಧ್ಯೆ ಇರಿಸಿ ಪೂಜೆಯ ಬಳಿಕ ಬಡಿಯಲು ಶುರು ಮಾಡ್ತಾರೆ. ಅದು ಅಂತಿಂಥ ತಮಟೆ ವಾದನವಲ್ಲ, ಕೇಳುವವರ ಎದೆ ಜಲ್ಲನ್ನಿಸೋ ರುದ್ರ ನಿನಾದ. ಆ ಕುಲದೇವರನ್ನ ಸ್ತುತಿಸುತ್ತಾ ತಮಟೆಯ ವಾದನ ವೇಗ ಪಡೆಯುತ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ತಾನೇ ದೇವರಾದಂತೆ ದೇವರನ್ನು ಆವಾಹಿಸಿಕೊಳ್ಳೋ ಪುರೋಹಿತ ಪರಕಾಯ ಪ್ರವೇಶ ಮಾಡ್ತಾರೆ. ಇದು ಸುಮಾರು 3 ಗಂಟೆಯಿಂದ ಹಿಡಿದು 12 ಗಂಟೆಯವರೆಗೂ ನಡೆಯುತ್ತದಂತೆ. ಅಂತಹ ಸಂದರ್ಭದಲ್ಲಿ ಪೂಜಾರಿ ಇನ್ನೊಂದು ರೀತಿಯ ಶಾಸ್ತ್ರವನ್ನು ಆಚರಿಸುತ್ತಾರೆ. ಆಗ ಪೂಜಾರಿ ಅಕ್ಕಿ ಸ್ವಚ್ಛ ಮಾಡುವ ಮೊರದಲ್ಲಿ ಅಕ್ಕಿ ಮತ್ತು ರಾಗಿ ಹಿಟ್ಟು ಹಾಕೊಂಡು ಮಂತ್ರ ಉಚ್ಚಾರಣೆ ಮಾಡಿಕೊಂಡು ಮುಚ್ಚಿಸ್ತಾರೆ. ಹರ ಹರನೆಂದೆ ಹರನಪಾತ್ಯಂತೆ ಶಿವಗಾನಂತೆ ಶಿವಪಾತ್ಯ ಗಂಡಗತ್ತಿಯವರು ಮುಂದೆ ಮುನ್ನೂರ ಪಡಿ ದೇವಗಿರಿ ದೇವ ದಂಡಿಗೆ ಶರಣ ಮಾಡಿದ ಮುತ್ತಿನ ಪಾದ ಮಂಡೆ ಮೇಲೆ. ಹಾಗೆಯೇ ತನ್ನ ಮೈ ಮೇಲೆ ಆವಾಹನೆಯಾಗಲು ದೇವರಿಗೆ ಆಹ್ವಾನ ನೀಡ್ತಾರೆ. ದೇವರು ಮೈ ಮೇಲೆ ಬಂದಾಗ ಕಷ್ಟ ಅಂತ ಹೇಳಿಕೊಂಡು ಬಂದವರಿಗೆ ಪರಿಹಾರ ಸೂಚಿಸುತ್ತಾರೆ. ಅವಳ ಹಾಜರಲ್ಲಿ ಗುಜ್ಜ ಮನವರಿಗೆ ಮೆಳ್ಳಲ್ಲಿ ಮಾತು ಕುಡಿಗೆ ಗುಂಗರಲ್ಲಿ ಮರ ಮನವರಿಗೆ ಒಡವಟ್ಟ ಬೇಸಡ ಬೀರು ಮಾಸಿಗೆ ಬಿಡುವಿಗೆ ಹೆಸರು ಮಾತಾಡಿ ಸುಳ್ಳು 300 ಪಟ್ಟಿ ದೇವಗಿರಿ ದೇವ ದಂಡಿಗೆ ಹೆಸರು ಮಾಡಿದೆ. ಇದು ಹಿಂಗೆ ಕರಿತಾ ಇದ್ದಾಗ ಆ ಮೂಡುಗಡೆ ಮಕ್ಕೆ ಒಂದು ಸಣ್ಣಗೊಂದು ಬೆಳಕು ಹತ್ಕೊತದೆ. ಆ ಬೆಳಕು ಬತ್ತಾ 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 ದಪ್ಪ ಆಯ್ತಾ ಬಂದು ನನ್ನ ತಲೆಗೆ ಹಿಡಿತದೆ. ನನ್ನ ತಲೆಗೆ ಹಿಡಿದಾಗ ಆಗ ನನಗೆ ಇಲ್ಲಿ ಇದಿರಲ್ಲ. ಆಗ ಆ ದೇವಲೋಕ ಕಾಣಿಸ್ತಾ ಇರ್ತದೆ. ಆ ದೇವಲೋಕ ಕಂಡಾಗ ನಾನು ಅಲ್ಲಿ ಅದರ ದೃಷ್ಟಿಲೇ ಇದ್ದರೆ ಆಗ ನಾನು ಕರೆದ ದೇವರಲ್ಲ ಒಂದೊಂದು ದೀಪ ಬಂದಂಗೆ ಬರ್ತಾ ಇರ್ತದೆ. ಆ ದೀಪದ ಯಾವ ದೇವರು ಇಂಥ ದೇವರು ನೀವು ಇವಾಗ ನಿಮ್ಮ ಮನೆ ದೇವರು ಯಾವ ದೇವರು ತಾಯಿ ಅದು ಅಂದರೆ ಅಂಥದ್ದೊಂದು ದೀಪ ಬಂದು ಇದು ಇಂಥ ದೇವರೇ ಅಂತ ಹೇಳ್ತೀವಿ. ಅದು ಇವಾಗ ಬೆಳಕು ಶುರುವಾಯ್ತಲ್ಲ, ಇನ್ನು ಬೆಳಕು ಬರ್ತದೆ ಅನ್ನೋಕೆ ಅಲ್ಲಿ ನಿಲ್ಲಿಸುತ್ತೆ. ಅದೇ ತಿರ್ಗಾಗಿ ಬಂದ್ಬಿಡ್ತದೆ. ನೋಡಿದ್ರಲ್ಲ, ಈ ಆಧುನಿಕ ಕಾಲದಲ್ಲಿ ಮಾನಸಿಕ ಸಮಸ್ಯೆಗಳನ್ನ ಒಬ್ಬ ಮನೋಶಾಸ್ತ್ರಜ್ಞ ಹೇಗೆ ಗುಣಪಡಿಸ್ತಾನೋ ಅದೇ ರೀತಿಯಲ್ಲಿ ಈರುಳಿಗರ ಸಮುದಾಯದೊಳಗೂ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡವರು ಮೊದಲು ಈರುಳಿಗರ ಕುಲಪುರೋಹಿತರನ್ನ ದೇವರ ನೆಪದಲ್ಲಿ ನೋಡ್ತಾರೆ. ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ತಾತ್ಕಾಲಿಕವಾದರೂ ಸರಿ ಒಂದು ಪರಿಹಾರದ ಭರವಸೆ ಪಡೆದುಕೊಳ್ತಾರೆ. ನಾಗರಿಕ ಪ್ರಪಂಚದಲ್ಲಿ ದೂರವಿಟ್ಟ ಇವರನ್ನ ಇವರ ಕುಲದೇವರೇ
ವೈದ್ಯನಾಗಿ ಮನೋಚಿಕಿತ್ಸಕನಾಗಿ ಕಾಯೋದು ಇರುಳಿಗರ ಸಂಪ್ರದಾಯ. 21ನೇ ಶತಮಾನದಲ್ಲೂ ಇಲಿ ಹಿಡಿಯುತ್ತಾ ತಮ್ಮ ಪಾಡಿಗೆ ತಾವು ಬದುಕುತ್ತಾ ಇರೋ ಈ ನೆಲದ ಜೀವಿಗಳ ಬದುಕೆ ವಿಶಿಷ್ಟವಾದದ್ದು. ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಗರದೊಳಗೆ ನೂರಾರು ಮಾನಸಿಕ ಸಮಸ್ಯೆಗಳಿಂದ ಒತ್ತಡಗಳಿಂದ ಬದುಕೋ ನಮಗೆಲ್ಲರಿಗಿಂತ ಈ ಇರುಳಿಗರು 100 ಪಟ್ಟು ದೊಡ್ಡವರಾಗಿ ನಮಗೆ ಕಾಣಿಸ್ತಾರೆ. ಇದು ಇವತ್ತಿನ ಮಂತ್ರಭೂಮಿ. ಮತ್ತೊಂದು ಕುತೂಹಲ ಹುಟ್ಟಿಸೋ ಆಚರಣೆಯನ್ನ ತೆಗೆದುಕೊಂಡು ಮುಂದಿನ ವಾರ ಮುಖಾಮುಖಿಯಾಗ್ತೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.